ಮನುಷ್ಯ ಜನದಲ್ಲಿರುವಂತ ಎಲ್ಲಾ ತರದ ಸಮಸ್ಯೆಗೂ ಈ ಮಹಾಯಾಗದಲ್ಲಿ ಪರಿಹಾರ ಸಿಗುತ್ತೆ. ಸರ್, ಇಲ್ಲಿ ಪ್ರತಿ ಅಮಾವಾಸ್ಯೆಗೂ ಮಹಾಪ್ರತ್ಯಂಗಿರಿ ಯಾಗ ನಡೀತದೆ. ಏನಕ್ಕಪ್ಪ ಯಾಗ ಮಾಡ್ತೀರಂದ್ರೆ ಮನುಷ್ಯ ಜನ್ಮದಲ್ಲಿರುವಂತ ಸಮಸ್ಯೆಗಳ ಪರಿಹಾರ ಸಿಗುತ್ತೆ. ಏನ ಸಮಸ್ಯೆಗಳಂದ್ರೆ ನರದೃಷ್ಟಿ, ಮಾಟ ಮಂತ್ರ, ಶತ್ರು ಹಿತಶತ್ರು ಬಾಧೆ, ಆರೋಗ್ಯ ಸಮಸ್ಯೆ, ಕುಟುಂಬ ಸಮಸ್ಯೆ, ಗಂಡ ಹೆಂಡತಿ ಸಮಸ್ಯೆ, ವ್ಯವಹಾರದಲ್ಲಿ ತೊಂದರೆಗಳು, ಸಂತಾನ ವಿಳಂಬ, ಮದುವೆ ವಿಳಂಬ. ರಾವಣಾಸುರನ ಮಗ ಇಂದ್ರಜಿತ್ ಮಾಡ್ತಿರಂತ ಯಾಗಗಳಿವು. ಶ್ರೀರಾಮಚಂದ್ರ ಪ್ರಭು ಸಹಿತ ಈ ಯಾಗ ಮಾಡಿರಂಥದ್ದು. ಅಷ್ಟು ಶಕ್ತಿಯುಳ್ಳಂತ ಮಹಾಯಾಗ ಇದು. ಈ ಯಾಗನ ಯಾರು ಭಕ್ತಿ, ಶ್ರದ್ಧೆ, ನಂಬಿಕೆಯಿಂದ ಮಾಡ್ತಾರೋ ಅವರು ಏನು ಮನಸ್ಸಲ್ಲಿ ಸಂಕಲ್ಪ ಮಾಡ್ಕೊಂಡು ಆ ಯಾಗಕ್ಕೆ ಕುತ್ಕೊಂಡಿರ್ತಾರೋ ಅವರ ಸಂಕಲ್ಪ ನೆರವೇರುತ್ತೆ. ಅದು ಎಂತ ಕಠಿಣವಾದ ಸಮಸ್ಯೆ ಆದ್ರೂ ಸಹಿತ, ಅದು ಎಂತ ಒಂದು ಆರೋಗ್ಯದ ತೊಂದರೆ ಸಹಿತ ಪರಿಹಾರ ಸಿಗುತ್ತೆ ಇದು. ಹಾಗೂ ಈ ಒಂದು ಕ್ಷೇತ್ರದಲ್ಲಿ ಪ್ರತಿ ಶುಕ್ರವಾರ, ಮಂಗಳವಾರ, ಭಾನುವಾರ ವಿಶೇಷವಾಗಿ ಇಲ್ಲಿ ಪೂರ್ಣಫಲ ಕಟ್ಟಂತದ್ದು ರೂಢಿ. ಲಕ್ಷಾಂತರ ಜನ ನಮ್ಮ ರಾಜ್ಯದ ಮೂಲೆ ಮೂಲೆಗಳಿಂದ, ಹೊರ ರಾಜ್ಯಗಳಿಂದ ಸಹಿತ ಈ ಒಂದು ಪೂರ್ಣಫಲ ಕಟ್ಟೋದಕ್ಕೆ ಜನ ಬರ್ತಾರೆ ಇಲ್ಲಿ. ಆ ಪೂರ್ಣಫಲ ಕಟ್ಟಂತದ್ದು ಏನಕ್ಕೆ ಕಟ್ತಾರೆ? ಪೂರ್ಣಫಲ ಅಂದ್ರೆ ಅವರವರ ಇಷ್ಟಾನುಸಾರ, ಅವರವರ ಸಂಕಲ್ಪ ಸಿದ್ಧಿಗೋಸ್ಕರ ಕಟ್ತಾರೆ. ಕೆಲವರು ಸಂತಾನ ಫಲಕ್ಕೆ ಕಟ್ತಾರೆ, ಕೆಲವು ಆರೋಗ್ಯಕ್ಕೆ ಕಟ್ತಾರೆ, ಕೆಲವು ದುಡ್ಡು ಕಾಸು ಕಟ್ತಾರೆ. ಒಂದಲ್ಲ, ಒಬ್ಬೊಬ್ಬರ ಒಂದೊಂದು ಸಮಸ್ಯೆಗೆ ಆ ಒಂದು ಪೂರ್ಣಫಲ ಕಟ್ಟಂತದ್ದು. ಈ ಪೂರ್ಣಫಲನ ನಾವು ಈ ಒಂದು ಕ್ಷೇತ್ರದಲ್ಲಿ ಕೊಟ್ಟಂತ ಪೂರ್ಣಫಲ ತಗೊಂಡು ಅವರು ಸಮಸ್ಯೆ ಹೇಳಿದ್ರೆ ಆ ಸಮಸ್ಯೆಗೆ ತಕ್ಕಟ್ಟಾದಂತ ಮಂತ್ರಕ್ಕೆ ತಕ್ಕಟ್ಟಾದಂತ ಪ್ರದಕ್ಷಿಣೆ ಮಾಡ್ಬೇಕಿಲ್ಲಿ. ಅದನ್ನ ಯಾರು ನಂಬಿಕೆಯಿಂದ, ಶ್ರದ್ಧೆ, ಭಕ್ತಿ, ನಂಬಿಕೆಯಿಂದ ಯಾರು ಮಾಡ್ತಾರೋ ಅವರವರ ಇಷ್ಟಾರ್ಥಗಳು, ಅವರವರ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಅದು ಎಂತ ಸಮಸ್ಯೆ ಆದ್ರೂ ಸಹಿತ ಪರಿಹಾರ ಸಿಗುತ್ತೆ. ಸರ್, ನಾವು ಆಚೆ ನೋಡ್ತಾ ಇದ್ವಿ ಕೆಲ ಹಬ್ಬಗಳಿಗೆ ಮತ್ತೆ ಇದಕ್ಕೆಲ್ಲ ಬೀಗಗಳು ಕಟ್ಟಿದ್ದಾರೆ. ಇದ್ರ ವಿಶೇಷ ಏನಂತ ಸರ್? ಈ ಬೀಗ ಕಟ್ಟುವಂಥದ್ದು ಏನಕ್ಕಂದ್ರೆ ಶತ್ರುಗಳು ನಮ್ಮಿಂದ ದೂರ ಆಗಲಿ ಅಂತ ಕಟ್ತಾರೆ. ಕೆಲವರು ಗಂಡ ಹೆಂಡತಿ ಸಂಬಂಧ ದೃಢವಾಗಿರ್ಲಿ ಅಂತ ಕಟ್ತಾರೆ. ಕೆಲವರು ಈ ಪ್ರೀತಿ ಪ್ರೇಮ ಇಂಥವರು ಅವರ ಒಂದು ಇದು ದೂರ ಒಂದು ಗಟ್ಟಿ ಆಗ್ಲಿ ಅಂತ ಕಟ್ತಾರೆ. ಒಬ್ಬೊಬ್ಬರ ಒಂದೊಂದು ಸಮಸ್ಯೆಗೆ ಆ ಸಮಸ್ಯೆ ಮನಸ್ಸಲ್ಲಿ ಸಂಕಲ್ಪ ಮಾಡ್ಕೊಂಡು ಬೀಗ ಹಾಕಂತದ್ದು. ಇಲ್ಲಿ ಕೆಲವು ಕಡೆ ತೊಟ್ಲು ಕಟ್ಟಿದ್ದಾರೆ, ಇದ್ರ ವಿಶೇಷ ಅಂತ. ಈ ತೊಟ್ಲು ಕಟ್ಟೋದು ಏನಕ್ಕಪ್ಪ ಅಂದ್ರೆ ಸಂತಾನ ವಿಳಂಬ. ಆದಷ್ಟು ಅವ್ರಿಗೆ ಎಷ್ಟೇ ವರ್ಷ ಆದ್ರೂ 10 ವರ್ಷ 15 ವರ್ಷ ಸಂತಾನ ಫಲ ಆಗಿಲ್ಲ ಅಂದ್ರೆ ಆ ಸಂತಾನ ಫಲ ಆಗಲಿ ಅಂತೇಳಿ ಕಟ್ಟಂತ ತೊಟ್ಟು. ಕಾಯಿನಂಚಂತೂ ಏನೋ ಒಂದು ಸಂಕಲ್ಪ ಹೊಚ್ಕೊಂಡಿರ್ತಾರೆ ಅವರು. ಆ ಸಂಕಲ್ಪ ಆದಷ್ಟು ಬೇಗ ಈಡೇರುತ್ತಂದ್ರೆ, ಆ ಸಂಕಲ್ಪ ನೆರವೇರುತ್ತಂದ್ರೆ ಕಾಯಿನ ಅಂಟ್ಕೊಳ್ತದೆ ಗೋಡೆಗೆ. ಇಲ್ಲ ಅಂದ್ರೆ ಕಾಯಿನ ಬಿಟ್ಬಿಡ್ತದೆ. ತೆಂಗಿನಕಾಯಿಗಳನ್ನೆಲ್ಲ ಕಟ್ತಾ ಇದ್ದಾರೆ, ಅದ್ರ ವಿಶೇಷತೆ ಏನು? ಅದೇ ಇಷ್ಟೊತ್ತಿನಲ್ಲಿ ನಮಗೆ ಪೂರ್ಣಫಲ ಕಟ್ಟಂತದ್ದು. ಅದು ಜೋಡಿ ಹಾಲದ ಮರ ಮಧ್ಯದಲ್ಲಿ ನವದುರ್ಗೆಯರ ಪ್ರತಿಷ್ಠಾಪನೆ. ನವದುರ್ಗೆಯರಿಗೆ ನವ ಫಲಗಳನ್ನು ನಾವು ಅರ್ಪಿಸೋ ತರ ಅದು. ಅದನ್ನ ಭಕ್ತಿ, ಶ್ರದ್ಧೆ, ನಂಬಿಕೆಯಿಂದ ಯಾರು ನಂಬಿಕೆಯಿಂದ ಆ ಒಂದು ಜೋಡಿ ಹಾಲದ ಮರಕ್ಕೆ ಯಾರು ಭಕ್ತಿಯಿಂದ ಆ ಪೂರ್ಣಫಲನ ಸಲ್ಲಿಸ್ತಾರೋ 9 ವಾರ ಬಂದು ಅವರವರ ಇಷ್ಟಾರ್ಥಗಳು ನೆರವೇರುತ್ತೆ. ಇದು ನಾನು ಹೇಳುವಂಥದ್ದಲ್ಲ, ಸಾಕ್ಷಾತ್ ಮಹಾಲಕ್ಷ್ಮಿಯ ಒಂದು ಪ್ರೇರಣೆ ಮೇಲೆ ಮಾಡೋಂಥದ್ದಿಲ್ಲಿ. ಇಲ್ಲಿ ಏನೇ ಮಾಡಿದ್ರು ದೈವ ಶಕ್ತಿನೇ, ಮಾನವ ಶಕ್ತಿ ಅನ್ನೋದು ಯಾವುದೂ ಇಲ್ಲ. ಉಚಿತ ಅನ್ನದಾಸೋಹ ಪ್ರತಿ ಶುಕ್ರವಾರ, ಮಂಗಳವಾರ, ಭಾನುವಾರ ಬೆಳಿಗ್ಗೆ 6ರಿಂದ ಸಂಜೆ 8 ತನಕ ನಡೀತಾ ಇರ್ತದೆ. ಅಮಾವಾಸ್ಯೆ, ಪೂರ್ಣಿಮೆ ಅಂತೂ 24 ಅವರ್ ಅನ್ನದಾಸೋಹ ಇರ್ತದೆ. ಬರಂತ ಭಕ್ತಾದಿಗಳಿಗೆ ಮಲಗೋದಕ್ಕೆ ಜಾಗ, ಅವ್ರಿಗೆ ಚಾಪೆ ಬೆಲ್ ಸೀಟ್ ಸಹಿತ ದೇವಸ್ಥಾನದ ಟ್ರಸ್ಟ್ ಕಡೆಯಿಂದಾನೇ ಕೊಡ್ತೀರಿ. ಈ ಎಲ್ಲಾ ನಡೀತಾ ಇರೋದು ಇಲ್ಲಿ ಏನೇ ಒಂದು ಡೆವಲಪ್ಮೆಂಟ್ ಆಗಿರ್ಬೋದು, ಇಲ್ಲಿ ಮಾಡೋಂಥ ಒಂದು ದಾಸೋಹ ಆಗಿರ್ಬೋದು, ಇಲ್ಲಿ ಇಡೀ ನಮ್ಮ ವಿಶ್ವನೇ ಕರ್ನಾಟಕದ ತಿರುಗಿನೋಡಂತ ಒಂದು ಅದ್ಭುತವಾದಂಥ ಕಾಮಗಾರಿ ಸಹಿತ ನಡೀತಾ ಐತೆ. ಏನಪ್ಪ ಕಾಮಗಾರಿ ಅಂದ್ರೆ ಮಹಾಪ್ರತ್ಯಂಗಿರಿ ದೇವಿಯ 252 ಅಡಿ ಮಹಾಪ್ರತ್ಯಂಗಿರಿ ದೇವ ಕಾಮಗಾರಿ ಸಹಿತ ನಡೀತಾ ಐತೆ. ಎಲ್ಲಾ ಡೆವಲಪ್ಮೆಂಟ್ ನಡೀತಾ ಇರೋದು ಈ ಕ್ಷೇತ್ರಕ್ಕೆ ಬಂದು ಭಕ್ತಾದಿಗಳು ಆ ಪೂರ್ಣಫಲನ ಏನ್ ದೇವಸ್ಥಾನದಲ್ಲಿ ತಗೊಂತಾರೋ ಅದು ಕೊಡಂತ ಒಂದು ಹಣವನ್ನ ದೇಣಿಗೆ ರೂಪದಲ್ಲಿ ನಾವು ಟ್ರಸ್ಟ್ಗೆ ತಗೊಂಡು ಟ್ರಸ್ಟ್ ಕಡೆಯಿಂದ ಮಾಡೋಂಥದ್ದಿಲ್ಲಿ ಪ್ರತಿಯೊಂದು ಡೆವಲಪ್ಮೆಂಟ್ ಭಕ್ತಾದಿಗಳಿಗೆ ಕೊಡೋ ಭಿಕ್ಷೆಯಿಂದ ಮಾಡ್ತಾರಂಥದ್ದು. ಏನಂತಂದ್ರೆ ಇದು ತುಂಬಾ ಪಾಸಿಟಿವ್ ಪ್ಲೇಸ್ ಇದೆ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಏನೇ ಕೇಳ್ಕೊಂಡ್ರು ಬಗೆಹರಿಸ ಇದಿದೆ. ಕೆಲವೊಬ್ರು ಬಾಯಲ್ಲಿ ಏನಂತಂದ್ರೆ ಇಲ್ಲಿಗೆ
ಸುಮ್ನೆ ದುಡ್ಡು ತಗೊಂತಾರೆ. ಈಗ 150 ರೂಪಾಯಿ ಎಲ್ಲ ಕಾಯ್ದದ್ದು ಏನೇನೋ ಅಂದ್ರೆ ಬೇರೆ ಬೇರೆ ತರ ಎಲ್ಲ ದುಡ್ಡು ಮಾಡ್ತಿದ್ದಾರೆ ಅನ್ನೋದೊಂದು ಇದೆ ಸರ್. ಅದಕ್ಕೆ ಏನ್ clarity? ಸರ್ ಅದಕ್ಕೆ ನಿಮ್ಗೆ ಇದಕ್ ಮುಂಚೆ ಹೇಳಿದೆ ನಾನು 150 ರೂಪಾಯಿ ಏನ್ ತಗೊಂಡ್ರಿ ಅಂತ. ಈ 150 ರೂಪಾಯಿನ ಅವ್ರ ಕಡೆಯಿಂದ ಕಾಯಿಗೆ ಅಂತ ನಾವು ತಗೊಂತೀರಿ, ಅದನ್ನ ದೇಣಿಗೆ ರೂಪದಲ್ಲಿ ನಾವು ತಗೊಂಡು ಇಲ್ಲಿ ನಡೀತಾರಂತ ಕಾಮಗಾರಿ ಉಪಯೋಗಿಸ್ತೀರಿ. ಏನಪ್ಪ ಕಾಮಗಾರಿ ಅಂದ್ರೆ 252 ಅಡಿ ಮಹಾಪ್ರತ್ಯಂಗಿರ ದೇವಿ. ಇದು ಸುಮ್ಮನೆ ಆಗಲ್ಲ. ಇದಕ್ಕೆ ಯಾವುದೇ ಒಂದು ರಾಜಕೀಯ ವ್ಯಕ್ತಿಗಳ ಸಪೋರ್ಟ್ ಆಗ್ಲಿ, ಯಾರೊಬ್ಬರು ಸಹಕಾರ ಆಗ್ಲಿಲ್ಲ. ಇಲ್ಲ ಭಕ್ತಾದಿಗಳು ಏನೊಂದು 150 ರೂಪಾಯಿ ಕೊಟ್ಟು ತಗೊಂತಾರೋ ಅದನ್ನ ಒಂದು ಟ್ರಸ್ಟ್ ಮುಖಾಂತರ ಒಂದು ಕಡೆ ಶೇಖರಣೆ ಮಾಡಿ ಅದನ್ನ ಇಲ್ಲಿ ಡೆವಲಪ್ಮೆಂಟ್ ಮಾಡ್ತಾ ಇರೋದು. ಆ ಕಾಮಗಾರಿ ಇನ್ನು 2 ವರ್ಷಕ್ಕೆ ಪೂರ್ತಿ ಆಗುತ್ತೆ. ಆ ಪೂರ್ತಿ ಆದಾಗ ಗೊತ್ತಾಗುತ್ತೆ ಅಂತ ಅವಿವೇಕಿಗಳಿಗೆ ಕ್ಷೇತ್ರದ ಬಗ್ಗೆ ಕೆಟ್ಟದಾಗಿ ಕಮೆಂಟ್ಸ್ ಹಾಕುವಂಥದ್ದು, ಈ ತರ ಮಾಡಂತ ಅವಿವೇಕಿಗಳಿಗೆ ಗೊತ್ತಾಗುತ್ತೆ ಏನಕ್ಕೆ ಅವ್ರು ತಗೊಂತಾರ ಅನ್ನೋದು. ವಿಶ್ವದಲ್ಲೇ ಕರ್ನಾಟಕ 1ನೇ ಸ್ಥಾನಕ್ಕೆ ಬರ್ತದೆ. ವಿಶ್ವದಲ್ಲೇ ಕರ್ನಾಟಕ 1ನೇ ಸ್ಥಾನಕ್ಕೆ ಬರ್ತದೆ. ಆಧ್ಯಾತ್ಮಿಕದಲ್ಲಿ ನಮ್ಮ ಸನಾತನ ಧರ್ಮ ಅನ್ನೋದು ವಿಶ್ವಕ್ಕೆ ಸಾರ್ತದೆ ಕರ್ನಾಟಕ. ಆ ಒಂದು ಸ್ಟ್ಯಾಚ್ಯೂ ಕೆಲಸ ಮುಗಿದ್ರೆ ಅದು ಇಂಥ ಅವಿವೇಕಿಗಳು ಗೊತ್ತಾಗಲ್ಲ. ಇವರು ನಮ್ಮ ಧರ್ಮ ನಮ್ಮ ಹಿಂದೂ ಧರ್ಮದಲ್ಲಿ ಹುಟ್ಟಿರುವಂತಾರೆ ನಮಗ್ ಶತ್ರುಗಳು. ನಮ್ಮ ಧರ್ಮ ಬೆಳೆಯೋದಕ್ಕೆ ಬಿಡಲ್ಲ ಅವರು. ಎಲ್ಲೆಲ್ಲೋ ಬೇರೆ ರಾಷ್ಟ್ರಗಳಲ್ಲಿ ಹೋಗ್ತಾರೆ, ಅವ್ರು ಕೇಳಿದಷ್ಟು ದುಡ್ಡು ಕೊಡ್ತಾರೆ, ಪ್ರತಿಯೊಂದಕ್ಕೂ ದುಡ್ಡು ತಗೊಂತಾರಲ್ಲ. ಅಲ್ಲಿ ಯಾಕೆ ಕೇಳಲ್ಲ ಈ ಪಾಯಿಂಟ್ಗಳು? ಅಲ್ಲಿ ಯಾಕೆ ಕೇಳಲ್ಲ ಪಾಯಿಂಟ್ಸ್ ಅವ್ರು? ಇವರು ಎಲ್ಲೋ ಕುತ್ಕೊಂಡು ಕಮೆಂಟ್ ಹಾಕೋದಲ್ಲ ಯಾವನೇ ಆಗ್ಲಿ, ಬಂದು ಕ್ಷೇತ್ರದಲ್ಲಿ ಬಂದು ಇಲ್ಲಿ ಏನ್ ಡೆವಲಪ್ಮೆಂಟ್ ನಡೀತೈತೆ, ಇಲ್ಲಿ ಏನ್ ತಗೊಂತಾರ ಅವರು, ಅದನ್ನ ಏನ್ ಮಾಡ್ತಾವ್ರೆ. ನಾನು ಇಲ್ಲೇ ಇರ್ತೀನಿ 24 hours, 360 ದಿನ 24 ಗಂಟೆ ನಲ್ಲೇ ಇರ್ತೀನಿ. ನನ್ನ ಬಂದು ಕೇಳ್ಬೇಕು ಅವರು, ನೀವು ತಗೊಳ್ಳೋ ದುಡ್ಡು ಏನ್ ಮಾಡ್ತಾ ಇದೀರ ಅಂತ. ಅದಕ್ಕೆ ನಾನು ಉತ್ತರ ಕೊಡ್ತೇನೆ. ಒಂದು ದಿನಕ್ಕೆ 1 ಲಕ್ಷ ಜನಕ್ಕೆ ಮೇಲೆ ಊಟ ಮಾಡ್ತಾರೆ, ಇಲ್ಲಿ ದಾಸೋಹ ಮಾಡ್ತಾರೆ. ಇದೆಲ್ಲಿ ಬರ್ತದೆ ದುಡ್ಡು? ನನ್ ಜೋಪಾಲ ಆಯ್ತು ಹಾಕೋದಕ್ಕೆ ಬರಂತ ಭಕ್ತಾದಿಗಳು ಕೂಡ ಭಿಕ್ಷೆಯಿಂದ ಮಾಡೋಂಥದ್ದು. ಇಲ್ಲಿ ನಡೀತಾರಂತ ಡೆವಲಪ್ಮೆಂಟ್ ಆಗಿರ್ಬೋದು, ಗೋಶಾಲೆ ಆಗಿರ್ಬೋದು, ನಮ್ಮ ಟ್ರಸ್ಟ್ ಕಡೆಯಿಂದ ಶಾಲೆಗಳಿಂದ ದತ್ತು ತಗೊಳ್ತಾ ಇದ್ದೀರಿ, ಹಳೆ ದೇವಸ್ಥಾನ ಜೀರ್ಣೋದ್ಧಾರ ಮಾಡ್ತಾ ಇದ್ದೀರಿ. ಇದೆಲ್ಲ ಮಾಡ್ತಾ ಇರೋದು ಭಕ್ತಾದಿಗಳು ಕೂಡ ಭಿಕ್ಷೆಯಿಂದ. ನಮ್ಮ ಸ್ವಂತದ್ದು ಯಾವುದು ಇಲ್ಲ. ಎಲ್ಲೋ ಕುತ್ಕೊಂಡು ಕಮೆಂಟ್ ಹಾಕೋದಲ್ಲ. ಒಂದು ಸಾರಿ ಕ್ಷೇತ್ರ ದರ್ಶನ ಮಾಡ್ಬೇಕು, ಮಾಡ್ಬಿಟ್ಟು ಆಮೇಲೆ ಕೇಳ್ಬೇಕು ನೀವು ತಗೊಂಡ ದುಡ್ಡು ಏನ್ ಮಾಡ್ತಾ ಇದೀರಂತ. ಸರ್ ಇಲ್ಲಿ ಯಾವ ತರ ಅಭಿವೃದ್ಧಿ ಮಾಡ್ತಿದ್ರೆ? ಯಾಕಂದ್ರೆ ಹೇಳಿದ್ರಿ ಈಗ ಒಂದು ಸ್ಟ್ಯಾಚ್ಯೂ ಮಾಡ್ತಾ ಇದೀವಿ, ದೊಡ್ಡ ದೇವಾಲಯ ಕಟ್ತಿದೀನಿ ಅಂತ. ಯಾವ ತರ ಅಭಿವೃದ್ಧಿ ಕಟ್ತಾ ಇದೀನಿ ಅಂತಲ್ಲ, ನೀವು ಪಕ್ಕದಲ್ಲಿ ನಡೀತಾ ಇದ್ದ ಕಾಮಗಾರಿ ನೋಡಿ. ಒಂದು ಸಾರಿ ನೋಡಿದ್ರೆ ನಿಮಗೆ ಮನ್ಸು ಎಲ್ಲೋ ಹೋಗುತ್ತೆ. ಅದಕ್ಕಾಕ ಒಂದೊಂದು ಪಿಲ್ಲರ್ 44 ಪಿಲ್ಲರ್ ಹಾಕಿರೋದು, 40 ಅಡಿ ಭೂಮಿಯಿಂದ ಒಳಗಿಂದ ಬಂದಿರೋದು ಫೌಂಡೇಶನ್. ಅದು ಒಂದೊಂದು ಪಿಲ್ಲರ್ 5 ಅಡಿಗೆ 5 ಅಡಿ ಬರ್ತದೆ. ಒಂದು ಪಿಲ್ಲರ್ ಮೆಟ್ರೋಕ್ ಸಹಿತ ಆ ಪಿಲ್ಲರ್ ಹಾಕಿಲ್ಲ. ಇಲ್ಲಿ ಬರೋಕೆ ಸಮಯ ಅಥವಾ ವಾರ ಏನಾದ್ರೂ ಶುಕ್ರವಾರ, ಮಂಗಳವಾರ, ಭಾನುವಾರ ಬೆಳಗ್ಗೆ 5ರಿಂದ ಸಂಜೆ 8 ತನಕ ಟೆಂಪಲ್ ಓಪನ್ ಇರ್ತದೆ. ನೀವು ಹೊಸಕೋಟೆಗೆ ಬಂದ್ಬಿಟ್ರೆ 5 ನಿಮಿಷಕ್ಕೆ ಒಂದು ಆಟ ಸಿಗ್ತದೆ ನಿಮಗೆ. ಬಸ್ಸಿನ ವ್ಯವಸ್ಥೆ ಡೈರೆಕ್ಟ್ ಬಸ್ಸಿನ ಇನ್ನ ಆ ವ್ಯವಸ್ಥೆ ಇಲ್ಲ, ಬರ್ತದೆ, ಅದು ಬರ್ತದೆ. ಫಸ್ಟ್ ನಮಗೆ ಇಲ್ಲ ಮಾಡ್ತಾರಂತ ಕಾಮಗಾರಿಗಳು ಮುಗಿಬೇಕು. ಗೋಶಾಲೆ ಆಗಿರ್ಬೋದು, 35ರಿಂದ 40 ಹಸುಗಳವೆ. ಎಲ್ಲಾ ನಡೀತಾ ಇರೋದು ಭಕ್ತಾದಿಗಳು ಕೂಡ ಭಿಕ್ಷೆಯಿಂದ. ತಾಯಿದು ಮೂಲ ನೆಲೆ ಇದೇ ಕ್ಷೇತ್ರ, ಈ ಒಂದು ಪುಣ್ಯ ಕ್ಷೇತ್ರ. ಸುಮಾರು 350 ಈ ವರ್ಷದ ಇತಿಹಾಸವುಳ್ಳಂತಹ ಜೋಡಿ ಹಾಲದ ಮರನೇ ಈ ಕ್ಷೇತ್ರದ ಮೂಲ. ನಮ್ಮ ಪೂರ್ವಿಕರು ಪೂಜೆ ಮಾಡ್ತಾರಂಥದ್ದು ಮೂಲ. ಅದು ಆ ತಾಯಿ ಪ್ರೇರಣೆ ಮೇಲೆ ದೇವಾಲಯ ಕಟ್ಟರಂತದ್ದಿಲ್ಲಿ. ಯಾರು ನಮ್ಮ ಸನಾತನ ಧರ್ಮನ ನಂಬ್ತಾರೋ, ನಮ್ಮ ಹಿಂದುತ್ವನ ಯಾರು ನಂಬ್ತಾರೋ, ಆ ಹಿಂದುತ್ವಕ್ಕೆ ಯಾರು ಬೆಲೆ ಕೊಡ್ತಾರೋ ಅವ್ರು ಎಲ್ಲಿ ಹೋದ್ರು ಭಗವಂತ ಅವ್ರ ಹಿಂದೆ ಇರ್ತಾನೆ. ನಮ್ಮ ಒಂದು ಕ್ಷೇತ್ರದಲ್ಲಿ ಆ ಜೋಡಿ ಹಾಲದ ಮರಕ್ಕೆ ಭಕ್ತಿ, ಶ್ರದ್ಧೆ, ನಂಬಿಕೆಯಿಂದ ಇಲ್ಲಿ ಕೊಡಂತ ಪೂರ್ಣಫಲನ ಯಾರು ಭಕ್ತಿಯಿಂದ ನಾವು ಕೊಡಂತ ಮಂತ್ರೋಚ್ಚಾರಣೆ ಮಾಡ್ಕೊಂಡು ಕೊಡ್ತಾರೋ ಅವರ ಸಮಸ್ಯೆ 100ಕ್ಕೆ 1000% ರಿಸಲ್ಟ್ ಸಿಗುತ್ತೆ. ಯಾರೇ ಆಗ್ಲಿ, ಯಾರೋ ಒಬ್ಬ 100ರಲ್ಲೊಬ್ಬ ಕ್ಷೇತ್ರದ ಬಗ್ಗೆ ತಪ್ಪಾಗಿ ಕಮೆಂಟ್ ಹಾಕೋ ಅಂತ ಹೇಳ್ಬಿಟ್ಟು ಎಲ್ಲ ಕುತ್ಕೊಂಡು ನೋಡೋದಲ್ಲ. ಒಂದು ಸಾರಿ ಕ್ಷೇತ್ರ ದರ್ಶನ ಮಾಡಿ ನಿಮಗಿರಂತ ಸಮಸ್ಯೆ ಪರಿಹಾರ ಮಾಡ್ಕೊಳ್ಳಿ. ಇಲ್ಲಿ ಯಾವುದೇ ರೀತಿ ಮಾನವ ಶಕ್ತಿ ಇಲ್ಲ, ದೈವ ಶಕ್ತಿ. ಭಗವಂತನ ನಂಬಿ ಫಲ ತಗೊಳ್ಳಿ. ಇಲ್ಲಿ ಯಾವುದೇ ರೀತಿ ಮಾನವ ಶಕ್ತಿ ಇಲ್ಲ. ನಮ್ಮ ಹೆಸರು ರಾಮಯ್ಯ ಅಂತ ಹೇಳ್ಬಿಟ್ಟು ಈ ಕ್ಷೇತ್ರದ ಸೇವಕರು.